ಯಾರಾದ್ರೂ ವಾಲಂಟಿಯರಿಂಗ್ ಬಂದ್ ಇಲ್ಲಿ ಮಾಡ್ಬೇಕು, ಒಂದ್ ಅನುಭವ ತಗೋಬೇಕು ಅಂದ್ರೆ ಅವ್ರಿಗೆ ಅವಕಾಶ ಇದೆಯಾ? ಖಂಡಿತ ಫ್ರೀ. ಸುಮಾರು ಜನ ಕೇಳ್ತಾ ಇದಾರೆ, ಈಗ ಟ್ರೈನಿಂಗ್ ಅಲ್ಲಿ ಬರ್ತಾ ಇರ್ತಾರೆ. ಸಾಟರ್ಡೆ ಸಂಡೇ ಆದ್ರೆ ಇನ್ನು 12-1 ಗಂಟೆ ಮೇಲೆ ಕ್ರೌಡ್ ಜಾಸ್ತಿ ಆಗುತ್ತೆ. ಓಕೆ 150-200 ಜನ ಬರ್ತಾರೆ ಇಲ್ಲಿ ಈ ಟ್ರೈನಿಂಗ್ ಗೆ. ಓಕೆ ಸುಮಾರು ಜನ ರೆಗ್ಯುಲರ್ ಕ್ಲಾಸ್ ಕೇಳ್ತಾ ಇದಾರೆ, ಸರ್ ಇಂಟರ್ನ್ಶಿಪ್ ತರ ಕೊಡ್ತೀರಾ, ನಾನು ಟೈಮ್ ಪಾಸ್ ಗೆ ಬರ್ತೀನಿ ಸಾಟರ್ಡೆ ಸಂಡೇಸ್ ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಗ್ಬೋದು. ಖಂಡಿತ ಬನ್ನಿ ಅಂತ ನಾವು ಆಹ್ವಾನ ಮಾಡ್ತೀವಿ ಅವ್ರಿಗೆ. ಬರ್ಬೋದು ಖಂಡಿತ ಬರ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ನಂಗೆ ಏನ್ ಅನ್ಸ್ತು ಅಂದ್ರೆ ಈ ಮಡಿಕೆ ಮಾಡ್ತಾ ಮಾಡ್ತಾ ವ್ಯಕ್ತಿಗೆ ಸೆಲ್ಫ್ ಅವೇರ್ನೆಸ್ ಜಾಸ್ತಿ ಆಗುತ್ತೇನೋ. ಅವ್ರು ಯಾವ ರೀತಿ ಅವ್ರು ಇದ್ದಾರೆ ಅನ್ನೋದು ಅವ್ರಿಗೆ ಅರ್ಥ ಮಾಡ್ಕೊಳಕ್ಕೂ ಒಂದು ವಿಧಾನ ಇರ್ಬೋದಲ್ಲ. ಖಂಡಿತ ಮೇಡಮ್. ಎಕ್ಸಾಂಪಲ್ ಒಂದು ಫಾರಿನರ್ಸ್ ಗಳನ್ನ ತಗೊಂಡ್ರೆ ಅವರ ದೈನಂದಿನ ಜೀವನ ವೃತ್ತಿ ಇರುತ್ತಲ್ಲ, ಅದನ್ನ ಆದ್ಮೇಲೆ ಅವ್ರು ರಿಫ್ರೆಶ್ ಆಗಕ್ಕೆ ಮನೆಗೆ ಒಂದು ಪಾಟ್ ರಿವೀಲ್ ಇಟ್ಕೊಂಡಿರ್ತಾರೆ. ಅವರೇ ಖುದ್ದಾಗಿ ಒಂದು ಪಾಟ್ಗಳು ಮಾಡ್ಕೊಳ್ತಾರೆ. ಅದನ್ನ ಪೇಂಟ್ ಮಾಡಿ ಸುಡೋದು ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ, ಬಟ್ ಅವ್ರ ಸಂತೋಷಕ್ಕೋಸ್ಕರ ಅವ್ರು ಮಾಡ್ಕೊಳ್ತಾರೆ, ತೊಡ್ಕೊಳ್ತಾರೆ. ಪಾಟ್ ಅನ್ನೋದು ಒಂಥರ ಮನುಷ್ಯಗೆ ಶಾಂತಿ ಕೊಡೋದು ಕೆಲಸ. ಅದು ನೀವು ಅದನ್ನ ಮಾಡೋರಿಗೆ ಗೊತ್ತಾಗೋದು, ಅದು ಹೊರತು ನಾವು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಅದು ನಾವು ಇಷ್ಟು ವರ್ಷದಿಂದ ಮಾಡ್ಬಿಟ್ರೆ ನನ್ಗೆ ಇನ್ನೂ ಫೆಟಪ್ ಆಗಿಲ್ಲ ಅಂದ್ರೆ ನಮ್ಮವ್ರಿಗೆ ನೀವು ಅರ್ಥ ಮಾಡ್ಕೊಡ್ಬೇಕು. ಇದರಲ್ಲಿ ನೆಮ್ಮದಿ ಇದೆ ಅಂತ. ಖಂಡಿತ ನೆಮ್ಮದಿ ಕೊಡುತ್ತೆ, ಸೈಂಟಿಫಿಕ್ ಆಗಿ ನೆಮ್ಮದಿ ಕೊಡುತ್ತೆ. ಅದಕ್ಕೇನೆ ಈಗ ನಿಮಾನ್ಸ್ಗಳಲ್ಲಿ ಹಾಸ್ಪಿಟಲ್ ಎಲ್ಲ ಫಸ್ಟ್ ಪಾಟ್ರಿ ಒಂದು ಸೆಕ್ಷನ್ ಇಟ್ಟಿದ್ರು. ಸೊ ಮನೋವಿಕಲಚೇತರ ಇರ್ತಾರಲ್ಲ ಅವ್ರಿಗೆ ಅಂತ ಒಂದು ಪಾಟ್ರಿ ಕ್ಲಾಸ್ ಇಟ್ಟು ನಮ್ಮವರೇ ಕೃಷ್ಣ ಅನ್ನೋರು ಅದರಲ್ಲಿ ಕೆಲಸ ಮಾಡ್ತಾ ಇದ್ರು. ಪಾಟ್ರಿ ಟ್ರೈನಿಂಗ್ ಸೆಂಟರ್ ಅಲ್ಲಿ ಮಕ್ಕಳಿಗೆಲ್ಲ ಈ ತರ ಟ್ರೈನಿಂಗ್ ಕೊಡೋದು. ಮೈಂಡ್ ಒಂದ್ ಕಡೆ ಕಾನ್ಸಂಟ್ರೇಟ್ ಮಾಡುತ್ತೆ, ಅದು ಡೈವರ್ಟ್ ಮಾಡುತ್ತೆ ನಿಮ್ಮನ್ನ. ಅಂದ್ರೆ ಈ ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಇನ್ನು ಸ್ಟ್ರೆಸ್ ತಗೊಂಡು ಹಾಸ್ಪಿಟ್ಲಿಗೆ ಹೋಗೋಕ್ಕಿಂತ ಅಲ್ಲಾಗೋ ಖರ್ಚಿಗಿಂತ ಇಂತ ಕೆಲವೊಂದು ಖರ್ಚುಗಳು ಬೆಟರ್. ಒಂದು 4-5 ಜನ ಬಂದಿದ್ದಾರೆ ಮೇಡಮ್. 4 ಜನ ಲೇಡೀಸ್ಗೆಲ್ಲ ಮೈಗ್ರೇನ್ಸ್ ಪ್ರಾಬ್ಲಮ್ ಇರೋದು, ಒಂದ್ ಸೈಡ್ ತಲೆನೋವು ಇರುತ್ತಲ್ಲ, ಅವ್ರು ಬಂದು ಪಾಟ್ರಿ ಕೆಲಸ ಕಲ್ತ್ಕೊಂಡು ಹೋಗಿದ್ದಾರೆ ನಮ್ಮ ಹತ್ರ. ಡಾಕ್ಟರ್ ಅಡ್ವೈಸ್ ಮಾಡಿದ್ರು ನನಗೆ, ನಿಮ್ಗೆ ಯಾವ್ದ್ರಲ್ಲಿ ಪೀಸ್ಫುಲ್ ಸಿಗುತ್ತೆ ಮಾಡಿ ಅಂತ. ನಾನು ಸುಮಾರು ವರ್ಕ್ ಎಲ್ಲ ಮಾಡಿದೆ. ಇದ್ರಲ್ಲಿ ಬಂದು 2 ದಿವಸ ಟ್ರೈನ್ ತಗೊಂಡು ನಾನು ಒಂದು ವೀಲ್ ತಗೊಂಡು ನಾನು ಮಾಡ್ಕೊಳ್ತೀನಿ ನಾನು ಇದನ್ನ ಅಂತ. ಈ ತರ ಸೆಕೆಂಡ್ ಸೆಟ್ ವೀಲ್ ತಗೊಂಡು ನಮ್ಮಿಂದ JD ಮನ್ಗಳು ತಗೊಂಡೋಗಿ ಅವ್ರು ಏನೋ 2 ದಿವಸ ಕಲ್ತ್ಕೊಂಡು ಅದು ಮಾಡ್ತಾ ಇರ್ತಾರೆ. ಸೊ ಅದು ನನಗೆ ಇದರಲ್ಲಿ ಒಂದು ನೆಮ್ಮದಿ ಸಿಗುತ್ತೆ, ನನಗೆ ಇದು ಕಮ್ಮಿ ಆಗುತ್ತೆ ನನಗೆ ಮಾಡುವಾಗ ಅಂತ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಅಂದ್ರೆ ಒಂದು ಥೆರಪಿ ಅಂತಾನೆ ಹೇಳ್ಬೋದು. ಥೆರಪಿ ಮೇಡಮ್, ಒರಿಜಿನಲಿ ಥೆರಪಿ ಇದು ಅಲ್ವಾ? ಒಂದು ಮೆಸೇಜ್ ಸರ್, ಈಗ ಮುಂದಿನ ಪೀಳಿಗೆಗೆ ಅಥವಾ ನಮ್ಮಂತ ಯಂಗ್ಸ್ಟರ್ಸ್ ಯೂತ್ಗಳಿಗೆ ಒಂದು ಮೆಸೇಜ್ ನಿಮ್ಮ ಕಡೆಯಿಂದ. ನಾನು ಹೇಳಕ್ ಬಯಸೋದು ಏನಂದ್ರೆ ನನ್ನ ಸ್ವಂತ ಎಕ್ಸ್ಪೀರಿಯನ್ಸೇ. ನೀವು ಯಾವ್ದು ಓದ್ತಿರೋ ಅದ್ರ ಕಡೆನೆ ವಾಲ್ಬೇಡಿ ದಯವಿಟ್ಟು. ಯಾವ್ದು ಕಡೆ ಚಾನ್ಸ್ ಸಿಗುತ್ತೋ ಆ ಕೆಲಸ ಮಾಡ್ಕೊಂಡು ಹೋಗಿ. ಮನಸ್ಸಲ್ಲಿ ಇರೋದು ನಾನು ಈ ಫೀಲ್ಡಲ್ಲಿ ಬರ್ಬೇಕಂತಾದ್ರೆ ಖಂಡಿತ ಸಕ್ಸಸ್ ಮಾಡಿ. ಇದಕ್ಕೆ ಭೇದ ಭಾವ ಯಾವುದೂ ಇಲ್ಲ. ಈಗ ಬೆಂಗಳೂರು ಮೆಟ್ರೋಪಾಲಿಟನ್ ಅಂತ ಸುಮಾರು ಸಿಟಿಗಳಲ್ಲಿ ನಿಮಗೆ ಒಳ್ಳೆ ಪ್ರೋತ್ಸಾಹ ಸಿಗುತ್ತೆ. ಯಾವುದೇ ಕೆಲಸ ಮಾಡಿದ್ರು ದುಡ್ಡಿನ ಅವಶ್ಯಕತೆ ಅಂತೂ ಇದೆ. ಆ ದುಡ್ಡು ತಕ್ಕಂಗೆ ಫಲ ಸಿಟಿ ಕಡೆಯಲ್ಲಿ ಸಿಗುತ್ತೆ ನಿಮಗೆ. ವಿಲೇಜ್ ಕಡೆ ನನಗೆ ಗೊತ್ತಿಲ್ಲ ಯಾವ ರೀತಿ ಅಂತ. ಸೊ ಆ ರೀತಿ ಯಾವುದೇ ಕೆಲಸ ಮಾಡಿದ್ರು ದುಡ್ಡಿದೆ ಮೇಡಮ್. ಎಕ್ಸಾಂಪಲ್ ಒಂದು ತರಕಾರಿ ಮಾರಾಟ ಮಾರೋಣ ಅಷ್ಟೇ. ಒಂದು ಈಗ IT ಕಂಪನಿಲಿ ಹೋದವ್ರಿಗೂ ತರಕಾರಿ ವ್ಯಾಪಾರ ಮಾಡೋರು ನೀವು ಒಂದು ಎಕ್ಸಾಂಪಲ್ ತಗೊಂಡ್ರೆ, ಗಂಡಂದಿ 2 ತಳ್ಳುಗಾಡಿಲಿ 2,500-3 ಸಾವಿರ ರೂಪಾಯಿ ಲಾಭ ತೆಗಿತಾರೆ. ಒಂದು 10 ಬೀದಿ ಸುತ್ತಾರೆ. ಸೊ 2-3 10 ಸಾವಿರ ರೂಪಾಯಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ದಿನ ಒಂದು ಇನ್ವೆಸ್ಟ್ಮೆಂಟ್ ಇಟ್ಕೊಂಡು ದಿನ 2-3 ಸಾವಿರ ರೂಪಾಯಿ ಲಾಭ ತೆಗಿತಾರೆ. ಆ ರೀತಿ ಸುಮಾರು ಬೇಡಿಕೆ ಕೆಲಸಗಳಿದೆ ಜನಕ್ಕೆ. ಹೌದು, ಬೇಡಿಕೆ ಮಾಡೋರು ಪ್ರೆಸ್ಟೇಜ್ ನೋಡ್ಬಿಟ್ಟು ಮಾಡಿದ್ರೆ ಕಷ್ಟ ಮೇಡಮ್. ಸುಮಾರು ಜನ ಈ ವ್ಯವಸಾಯದಲ್ಲಿ ತೊಡ್ಕೊಂಡಿದ್ದಾರೆ. ಯಂಗ್ಸ್ಟರ್ಸ್ ಗಳು ಓದ್ಬಿಟ್ಟು ನಿಮ್ ಎಜುಕೇಶನ್ ನಿಮ್ಗ ಏನಿದೆ ಆ ಮೈಂಡ್ ಇಟ್ಕೊಂಡು ಈ ಕೆಲಸದಲ್ಲಿ ನಾವು ಹೆಂಗ್ ಮುಂದುವರಿಬಹುದು ಅಂತ. ಯಾವುದೇ ಕೆಲಸದಲ್ಲಿ ಆಗುತ್ತೋ ನಾವು ಓದನ್ನ ಇಟ್ಟುಕೊಂಡು ಅದನ್ನ ನಾವು ಡೆವಲಪ್ ಮಾಡಬಹುದು ಮೇಡಮ್. ಖಂಡಿತ ಅದರಿಂದ ಹೇಳ್ತೀನಿ, ಈ ಮುಂಬರ ಯಂಗ್ಸ್ಟರ್ಸ್ಗಳು ಈ ತರ ಮೋನೋಪಲಿ ಬಿಸ್ನೆಸ್ಗಳು ತುಂಬಾ ಇದೆ. ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದರಲ್ಲಿ ಬೆಳೀರಿ ನೀವು. ಕಾಂಪಿಟೇಷನ್ ಕಮ್ಮಿ ಇರುತ್ತೆ, ಕಡಿಮೆ ಇರುತ್ತೆ, ಬೆಳೀಲಿಕ್ಕೆ ಅವಕಾಶ ಜಾಸ್ತಿ ಇರುತ್ತೆ. ಅದು ಥ್ಯಾಂಕ್ ಯು ಸರ್, ತುಂಬಾ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್.